ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪಾಠ 8 ನನ್ನ ದೇವರು ಪದ್ಯ. ಓಕೆ, ಈಗ ನಾನು ನಿಮಗೆ 1, 2, 3, 4 ಸ್ಟಾಂಜಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇವತ್ತು ನಾವು 5 ಮತ್ತು 6ನೇ ಸ್ಟಾಂಜವನ್ನು ಓದಿ ತಿಳ್ಕೊಳ್ಳೋಣ. ಸೊ, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು. ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು. ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳನ್ನ ದೇವರು. ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು. ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳನ್ನ ದೇವರು. ನೋಡಿದಿಲ್ಲ, ತಂದೆ ತಾಯಿ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರುವಂಥದ್ದೇ. ನಮಗೆ ದೇವರನ್ನು ಬಿಟ್ಟರೆ ಮತ್ತೆ ದೇವರಂತಂದರೆ ನಮಗೆ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟಂಥ ದೇವರು. ಅವರು ನಮಗೆ ಹುಟ್ಟಿದಾಗಿಂದ ನಾವು ಇರುವವರೆಗೂ ಸಹ ಅವ್ರು ಏನು ಮಾಡ್ತಾರೆ, ತಮ್ಮ ಪ್ರೀತಿಯನ್ನು ನಮಗೆ ತ್ಯಾಗ ಮಾಡ್ತಾರೆ. ಅವರು ಒಂದು ದೇವರ ಸ್ಥಾನದಲ್ಲಿ ನಿಂತುಕೊಂಡು ನಮಗೆಲ್ಲ ರೀತಿಯಾದಂಥ ಸಹಾಯವನ್ನು ಅವರು ನಮಗೆ ಮಾಡ್ತಾರೆ. ನಮಗೆ ಪೋಷಣೆ ಮಾಡ್ತಾರೆ, ನಮಗೆ ಮೇಲೆ ತಗೊಂಡು ಬರ್ತಾರೆ, ನಮಗೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ, ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಸೊ ನಮಗೇನಾದರೂ ಆದರೆ ಅವರು ಸಹ ದುಃಖ ಪಡ್ತಾರೆ. ಸೊ ಹೀಗಾಗಿ ತಂದೆ ತಾಯಿ ನಮಗೆಲ್ಲ ದೇವರು. ಇವನ್ ಬಂಧು ಬಳಗ ಅಂತಂದರೆ ನಮಗೆ ಸಂಬಂಧಿಕರು, ನಮಗೆ ಕಸಿನ್ಸ್ ಅಂತ ಹೇಳ್ಬೋದು, ರಿಲೇಷನ್ ಅಂತ ಹೇಳ್ಬೋದು. ಸೊ ನಮಗೆ ಬಂಧು ಬಳಗ ಅಂದರೆ ಎಲ್ಲರೂ ದೇವರು, ಎಲ್ಲರೂ ಒಂದು ರೀತಿಯಲ್ಲಿ ನಮಗೆ ದೇವರು. ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿರ್ತಾರೆ, ಅವ್ರು ನಮಗೇನು ಬೇಕಾದ್ದೆಲ್ಲವನ್ನು ನಮಗೆ ಮಾಡ್ತಾರೆ. ಅವರ ಜೀವವನ್ನು ಅವರು ತ್ಯಾಗ ಮಾಡಿ ಅಥವಾ ಸಾಕ್ರಿಫೈಸ್ ಮಾಡಿ ನಮಗೆ ಸಹಾಯ ಮಾಡ್ತಾರೆ. ಅದೇ ರೀತಿ ನಮಗೆ ಬಂಧು ಬಳಗ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಮಗೆ ದೇವರಾಗಿ ಬಂದು ನಮಗೇನು ಮಾಡ್ತಾರೆ, ಅವರು ಸಹಾಯ ಮಾಡ್ತಾರೆ. ಯಾಕಂದರೆ ನಮಗೆ ತಂದೆ ತಾಯಿಗಳೆಷ್ಟು ಮುಖ್ಯನೋ ಅದೇ ರೀತಿ ನಮಗೆ ಬಂಧು ಬಳಗ ಸಹ ಅಷ್ಟೇ ಮುಖ್ಯ. ಯಾಕಂದರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ, ನಮಗೆ ಪ್ರೀತಿ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ನಮಗೆ ಒಳ್ಳೆ ದಾರಿಯಲ್ಲಿ ನಡೆಯಲು ಅವರು ಕಲಿಸ್ಕೊಡ್ತಾರೆ. ಸೊ ಹೀಗಾಗಿ ನಮಗೆ ಬಂಧು ಬಳಗ ಸಹ ನಮಗೆ ದೇವರು. ದೇವರಂತ ತಕ್ಷಣ ನೀವು ಕ್ವಶನ್ ಬರ್ಬೋದು, ಯಾಕೆ ದೇವರಂದರೆ ಒಬ್ಬರೇ ಇದ್ದಾರೆ, ಇವರೆಲ್ಲ ಯಾಕೆ ನಮಗೆ ದೇವರು ಅಂತ. ದೇವರಂದರೆ ಲಿಟ್ರಲಿ ನಮಗೆ ಈಗ ಹೇಗೆ ನಿಮಗೆ ಕೃಷ್ಣ, ಈಶ್ವರ, ಪರಮೇಶ್ವರ, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಅವರೆಲ್ಲ ಹೇಗೆ ದೇವರಿದ್ದೀರ ಆ ರೀತಿ ಅಂತ ನಾನು ನಿಮಗೆ ಹೇಳೋದಿಲ್ಲ. ದೇವರಂತಂದರೆ ಅವರು ಒಂದು ರೀತಿಯಲ್ಲಿ ನಮಗೆ ದೇವರು ಇದ್ದ ಹಾಗೆ. ಸೊ ನಮಗೆ ಈ ದೇವರು ನಮಗೆ ಯಾವ ರೀತಿ ನಮಗೆ ರಕ್ಷಣೆ ಕೊಡ್ತಾರೆ, ನಮ್ಮ ಜೀವನವನ್ನು ರೂಪಿಸ್ತಾರೆ. ಅದೇ ರೀತಿ ನಮ್ಮ ತಂದೆ ತಾಯಿಗಳಾದಂಥವರು ಸಹ ನಮಗೆ ಅದನ್ನೇ ಮಾಡ್ತಾರೆ. ನೀವು ಕೇಳಿರ್ಬೋದು, ಪ್ರತಿ ಸರಿ ಹೇಳ್ತಾ ಇರ್ತಾರೆ, ದೇವರಿಗೆ ಎಲ್ಲ ಕಡೆ ಇರಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಅವ್ರು ನಮಗೆ ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಪ್ರತಿ ಸಾರಿ ನಮ್ಗೆ ಗೊತ್ತಿದೆ ದೇವರಿಗೆ ಎಲ್ಲ ಕಡೆ ಇರಲಿಕ್ಕೆ ಆಗೋದಿಲ್ಲ ಆಟ್ ಎ ಟೈಮ್ ಅಂದ್ಬಿಟ್ಟು ನಮಗೆ ತಂದೆ ತಾಯಿ ಕೊಟ್ಟರು ಅಂತ ನಾವು ಕೇಳ್ಪಡ್ತೇವೆ. ಆದರೆ ದೇವರು ಎಲ್ಲ ಕಡೆ ಇರ್ತಾರೆ, ಎಲ್ಲರನ್ನು ನೋಡ್ಕೊಳ್ತಾರೆ, ಎಲ್ಲ ಕಡೆ ಇರ್ತಾರೆ, ದೇವರಿಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಆದರೆ ತಂದೆ ತಾಯಿ ನಮಗೆ ದೇವರಿದ್ದಾಗೆ. ನಾವು ಅದಕ್ಕೇ ತಂದೆ ತಾಯಿಗಳ ಮಾತುಗಳನ್ನು ನಾವು ಕೇಳಬೇಕು, ಅವರಿಗೆ ನಮಸ್ಕರಿಸ್ಬೇಕು, ಅವರಿಗೆ ತಿರುಗಿ ಮಾತನಾಡಬಾರ್ದು. ಇವಾಗೆಲ್ಲ ನಡೀತದೆ, ಇವಾಗ ಮಕ್ಕಳೆಲ್ಲ ಮಾತಾಡ್ತಾರೆ, ನಾವು ಸಹ ಮಾತಾಡ್ತೇವೆ, ಬೈತೇವೆ, ಜಗಳ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ನಮ್ಮಲ್ಲಿ ಕ್ಷಮೆ ಅನ್ನೋದು ಇರಬೇಕು. ನಾವು ಯಾವತ್ತು ಏನೋ ದೊಡ್ಡವ್ರಿಗೇನೋ ಹೇಳಿದರೆ, ಬೈದರೆ ಇಮಿಡಿಯೇಟ್ಲಿ ನಾವೇನು ಮಾಡಬೇಕು, ಅದಕ್ಕೆ ಕ್ಷಮಾಪಣೆಯನ್ನು ಕೇಳ್ಕೋಬೇಕು. ಸಾರಿ ಅನ್ನೋದು ನಮ್ಮಲ್ಲಿ ಬರಬೇಕು. ಆವಾಗ ಮಾತ್ರ ನಾವೇನು ಮಾಡ್ತೇವೆ, ನಾವೇನು ಮಾಡಿದ್ರೂ ಸಹ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಹೀಗಾಗಿ ನಮ್ಮ ತಂದೆ ತಾಯಿಗಳು ಅಷ್ಟೇ, ನೀವು ತಂದೆ ತಾಯಿಗೆ ಏನು ಬೇಕಂತೆ ಮಾಡಿ, ಆದರೆ ಅವರು ನನ್ನ ಮಗ ನನ್ನ ಮಗಳು ಅಂದ್ಬಿಟ್ಟು ಮತ್ತೆ ಏನು ಮಾಡ್ತಾರೆ, ಕ್ಷಮಿಸ್ಬಿಟ್ಟು ನಿಮಗೆ ಮತ್ತೆ ಒಳ್ಳೆ ದಾರಿಯಲ್ಲಿ ನಡೀಲಿಕ್ಕೆ ನಿಮಗೆ ಸಹಾಯ ಮಾಡ್ತವ್ರು ಕೊಡ್ತಾರೆ. ಹೀಗಾಗಿ ತಂದೆ ತಾಯಿ ಮತ್ತು ಬಂಧು ಬಳಗವೆಲ್ಲ ನನ್ನ ದೇವರು.
ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳನ್ನ ದೇವರು. ನೋಡಿ, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳನ್ನ ದೇವರು. ಸೊ ಗುರುಗಳಂತಂದ್ರೆ ಶಿಕ್ಷಕರು. ಸೊ ಮೊದಲ ಪಾಠಶಾಲೆ ಮನೆ ಅಂತ ಹೇಳ್ತೇವೆ, ತಾಯಿಯೇ ಮೊದಲ ಗುರು ಅಂತ ನಾವು ಹೇಳ್ತೇವೆ. ಆದರೆ ನೀವು ಒಂದು ಸರಿ ಸ್ಕೂಲಿಗೆ ಶಾಲೆಗೆ ಬರಲಿಕ್ಕೆ ಶುರು ಮಾಡಿದರೆ ಅಲ್ಲಿ ನಿಮಗೆ ವಿದ್ಯೆಯನ್ನು ಕಲಿಸಿ ಒಳ್ಳೆಯ ನುಡಿಗಳನ್ನು ನುಡಿಯುವವರು ಯಾರು? ಗುರುಗಳು. ಅದಕ್ಕೆ ಗುರುಗಳಿಗೆ ನಾವು ಒಳ್ಳೆಯ ಗೌರವವನ್ನು ಕೊಡಬೇಕು. ಸೊ ಇವಾಗೆ ನಾವೇನು ಮಾಡ್ತೀವಿ, ಇವಾಗೆ ಮೊದಲಿನ ಕಾಲದಲ್ಲಿ ತುಂಬ ನಿಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಕೇಳಿ, ಗುರುಗಳು ಅಂತಂದರೆ ಅವರಿಗೆ ದೇವರ ಸಮಾನ ಇದ್ರು. ಗುರುಗಳು ನಮ್ಮ ಮನೆಗೆ ಬರ್ತಾರಂತಂದ್ರೆ ನಮಗೆ ಒಂದು ದೇವ್ರು ಬಂದಂಗೆ ಆಗ್ತಾ ಇತ್ತು. ಯಾಕಂದರೆ ಅವ್ರು ನಮಗೆ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ನಮ್ಮ ಜೀವನದಲ್ಲಿ ನಾನು ಯಾವ ರೀತಿ ನನ್ನ ಕಾಲ ಮೇಲೆ ನಿಂತ್ಕೋಬೇಕಂತ ಅವ್ರು ನಮಗೆ ಹೇಳ್ಕೊಡ್ತಾರೆ. ಆ ವಿದ್ಯೆಯಿಂದಲೇ ನೀವು ನಾಳೆ ಇಂಜಿನಿಯರ್ ಆಗ್ತೀರಾ, ಕೆಲವು ಡಾಕ್ಟರ್ಸ್ ಆಗ್ತೀರಾ, ಕೆಲವು ಟೀಚರ್ಸ್ ಆಗ್ತಾರೆ, ಇನ್ನು ಕೆಲವು ಪೈಲಟ್ಸ್ ಆಗ್ಬೋದು, ಇನ್ನು ಕೆಲವರು ಮಿನಿಸ್ಟರ್ಸ್ ಆಗ್ಬೋದು, ಇನ್ನು ಕೆಲವು ಇನ್ನೂ ದೊಡ್ಡ ವ್ಯಕ್ತಿಗಳಾಗ್ಬೋದು. ಸೊ ಆದರೆ ನಿಮ್ಮ ನೆನಪಿಟ್ಕೋಬೇಕು, ಇದೆಲ್ಲ ನಿಮಗೆ ಕಲಿಸ್ಕೊಟ್ಟಂಥ ಗುರುಗಳನ್ನು ನೆನಬೇಕು. ಯಾವತ್ತು ನಿಮಗೆ ಗುರುಗಳು ಬೈತಾರೆ ಅವರನ್ನು ದ್ವೇಷ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಗುರುಗಳು ನಿಮ್ಗೆ ಬೈಯೋದು ಯಾವುದಕ್ಕೆ? ನೀನು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ. ಸೊ ಇವತ್ತು ನಾವೇನು ಮಾಡ್ತೇವೆ, ಗುರುಗಳೇನಾದರೂ ಬೈದ ತಕ್ಷಣ ನಾಳೆಯಿಂದ ಸ್ಕೂಲ್ ಬರೋದಿಲ್ಲ, ಆ ಶಿಕ್ಷಕ ನನಗೆ ಇಷ್ಟ ಇಲ್ಲ, ಆ ಟೀಚರ್ ನನಗೆ ಇಷ್ಟ ಇಲ್ಲ. ಈ ರೀತಿ ಮಾಡಿದರೆ ನಾವು ಒಳ್ಳೆಯ ಪ್ರಜೆಗಳಾಗಲು ಸಾಧ್ಯವಿಲ್ಲ. ಯಾಕಂದರೆ ಇವತ್ತು ನಿಮಗೆ ಗುರುಗಳು ಏನು ಹೇಳ್ತಾರೆ ಅದು ನಿಮಗೆ ತಪ್ಪಾಗಿ ಕಾಣ್ಬೋದು. ಆದರೆ ನಾಳೆ ನೀವು ಅದೇ ಜಾಗದಲ್ಲಿ ನೀವಿದ್ರೆ ನಿಮಗೂ ಅದೇ ರೀತಿ ಒಂದು ಘಟನೆ ಬರಬಹುದು. ಹೀಗಾಗಿ ಡಿಯರ್ ಚಿಲ್ಡ್ರನ್, ಗುರುಗಳನ್ನು ಯಾವತ್ತು ನೀವು ದೇವರ ಸ್ಥಾನದಲ್ಲಿಟ್ಟು ನೀವು ಕಾಣಬೇಕು. ಗುರುಗಳು ಯಾವತ್ತು ನಿಮಗೆ ಹಾಳು ಮಾಡೋದಿಲ್ಲ. ಗುರುಗಳು ನಿಮಗೆ ಬೈಬೋದು, ಬುದ್ಧಿ ಹೇಳ್ಬೋದು, ಹೊಡಿಬೋದು. ಅದು ಕೇವಲ ನಿಮ್ಮನ್ನು ತಿದ್ದುವುದಕ್ಕಾಗಿ, ನಿಮ್ಮನ್ನು ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಮಾಡಲು. ಸೊ ಹೀಗಾಗಿ ಮೊದಲಿನ ಕಾಲದಲ್ಲಿ ನೋಡಿ, ಇವತ್ತಿಗೂ ನಮ್ಮ ಗುರುಗಳಂತಂದರೆ ಅವರು ಕಾಲು ಬಿದ್ದು ನಮಸ್ಕಾರ ಮಾಡ್ತಾರೆ. ಆದರೆ ಇವಾಗ ನಾವೆಲ್ಲ ನೋಡೋದೇನಂತಂದರೆ ಎಲ್ಲ ಫುಲ್ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಇವತ್ತು ಗುರುಗಳಂದರೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಗುರುಗಳಂತಂದರೆ ಗೌರವ ಕೊಡೋದಿಲ್ಲ. ಸೊ ಹೀಗಾಗಿ ಏನಾಗ್ಬಿಟ್ಟಿದೆ ಅಂತಂದರೆ ಯಾರು ಯಾರಿಗಂತ ಆಗಾಗ್ಬಿಟ್ಟಿದೆ. ಆಗಾಗಬಾರ್ದು. ಸೊ ಏನು ಮಾಡಬೇಕಂದ್ರೆ, ನೀವು ಯಾವ ರೀತಿ ನಿಮ್ಮ ತಂದೆ ತಾಯಿಗೆ ನೀವು ಮರ್ಯಾದೆ ಕೊಡ್ತೀರಾ, ಗೌರವ ಕೊಡ್ತೀರಾ, ಅದೇ ರೀತಿ ನೀವು ನಿಮಗೆ ವಿದ್ಯೆ ಕಲಿಸುವಂಥ ಗುರುಗಳನ್ನು ನೀವು ದೇವರ ಸಮಾನವಾಗಿ ನೋಡ್ಕೋಬೇಕು. ಯಾರು ನಿಮಗೆ ಕೆಟ್ಟದಾಗಿ ಮಾಡಲು ಬಯಸುವುದಿಲ್ಲ. ನಿಮ್ಮ ತಂದೆ ತಾಯಿಗಳು ಸಹ ನಿಮಗೆ ಬೈತಾರೆ, ಯಾಕೆ? ನೀವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಂತ. ಅದೇ ರೀತಿ ಗುರುಗಳು ಸಹ ನಿಮಗೆ ಬೈತಾರೆ, ಬುದ್ಧಿ ಮಾತು ಹೇಳ್ತಾರೆ. ಸೊ ಹೀಗಾಗಿ ನೀನು ಆ್ಯಸ್ ಎ ಸ್ಟೂಡೆಂಟ್, ಓಕೆ, ನನ್ನ ಜೀವನ ಒಳ್ಳೆಯದಾಗಲಿ ಅಂತ ನನ್ನ ತಂದೆ ತಾಯಿಗಳು ಮಾಡ್ತಾರೆ, ಗುರುಗಳು ಸಹ ಮಾಡ್ತಾರೆ. ಅದನ್ನೇ ನಾನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ನನ್ನ ಜೀವನದಲ್ಲಿ ನಾನು ಒಳ್ಳೆಯದಾಗಲಿ ಅಂತ ನಾನು ಬಯಸಿದರೆ ಮುಂದೆ ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಸೊ ಹೀಗಾಗಿ ನೆನಪಿಟ್ಕೊಳ್ಳಿ, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು. ವಿದ್ಯೆ ಕಲಿಸಿ ಹಿತವ ನೋಡುವ ಗುರುಗಳು ಸಹ ನನ್ನ ದೇವರು. ಸೊ ಪ್ರತಿಯೊಬ್ಬರು ನಿಮಗೆ ನಿಮಗೆ ಒಳ್ಳೆಯದಾಗಿ ಕೆಲಸ ಮಾಡೋಕ್ಕಾಗ್ಲಿಕ್ಕೆ ಕಲಿಸ್ತಾರೋ, ನೀವು ಒಳ್ಳೆ ಮಕ್ಕಳಾಗಬೇಕಂತ ಬಯಸ್ತಾರೋ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತಾರೋ, ಅವ್ರು ಪ್ರತಿಯೊಬ್ಬರು ನಿಮಗೆ ದೇವರ ಸ್ನಾನದಲ್ಲಿ ಇರ್ತಾರೆ. ನೆಕ್ಸ್ಟ್, ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವವರು, ಶುದ್ಧ ಮನದಿ ಬೇಡುವುದನ್ನು ನೀಡಿ ಪೊರೆಯುತ್ತಿರುವವರು. ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು, ಶುದ್ಧ ಮನದಿ ಬೇಡಿದ್ದನ್ನು ನೀಡಿ ಪೊರೆಯುತ್ತಿರುವರು. ಸೊ ಇಲ್ಲಿ ನನ್ನ ದೇವರಿವರು ನನಗೆ ಕಾಣುತ್ತಿರುವವರು. ಸೊ ಈಗ ನಾನು ಏನು ಹೇಳಿದೆ ನಿಮಗೆ, ಫಸ್ಟ್ ಸ್ಟಾಂಜದಿಂದ 5ನೇ ಸ್ಟಾಂಜದವರೆಗೆ ನಾನು ನಿಮಗೆ ಏನು ಹೇಳಿದೆ ಅದನ್ನು ಇವರಿಗೆ ಲಾಸ್ಟ್ ಪೇಜಲ್ಲಿ ಏನು ಹೇಳ್ತಿದ್ದಾರೆ, ಲಾಸ್ಟ್ ಸ್ಟಾಂಜದಲ್ಲಿ ಇವರು ದಿನನಿತ್ಯ ನನ್ನ ಕಣ್ಣಿಗೆ ಕಾಣುವಂಥ ದೇವರು,
ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪಡೆಯುತ್ತಿರುವವರು. ಇವರೆಲ್ಲ ಶುದ್ಧ ಮನದಿ ಬೇಡ್ತೇವಲ್ಲ, ನಾವೇನು ಶುದ್ಧ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ನಾವೇನು ಬೇಡ್ತೇವಲ್ಲ, ಅದನ್ನು ನಮಗೆ ಏನು ಕೇಳದೆ ಅದನ್ನು ಕೊಡುವವರು ಇವರೆಲ್ಲ ನಮ್ಮ ದೇವರುಗಳು. ಸೊ ಹೀಗಾಗಿ ನೆನಪಲ್ಲಿಟ್ಕೊಳ್ಳಿ. ಸೊ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು, ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ಸೊ ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು, ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು, ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡುವ ಗುರುಗಳನ್ನ ದೇವರು. ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವವರು, ಶುದ್ಧ ಮನದಿ ಬೇಡಿದ್ದನ್ನು ನೀಡಿ ಪಡೆಯುತ್ತಿರುವವರು. ನೋಡಿ ಚಿಲ ಎಷ್ಟು ಚೆನ್ನಾಗಿದೆ ಪದ್ಯ. ಇದನ್ನೆಲ್ಲ ಒಂದ್ಸರಿ ಓದಿ, ಎಲ್ಲ ಒಟ್ಟಿಗೆ ಓದಿ ನೋಡಿ, ಎಷ್ಟು ಓದಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿ ಪದ್ಯವನ್ನು ಪೂರ್ತಿ ಓದಿ ಕಲಿಯಬೇಕು.